ಸ್ವಲ್ಪ ಬರ್ರಿ ಇವು ನೀರಾವರಿ ತಜ್ಞರು ಹೇಳ ಸರ್ ಅಲ್ಲೇ ಒಂದು ಅವ್ರದ್ದು ಬಂದಿರೋ ಅರ್ಧ ಬಂದಿರೋ ಸರ್ 3 ಅಡಿ 4 ಅಡಿವರೆಗೆ ಕೂಡಿ ಇದ್ರಾಗ ಇದು ಮಿಕ್ಸ್ ಆಗುತ್ತೆ ಸರ್. ಈಗ 4 ಅಡಿಲಿಂದ ಒಳ್ಳೆ ಪ್ಯೂರ್ ಟ್ರಾವೆಲ್ ಆಯ್ತು ಸರ್. ನಮಗೆ NH ರಸ್ತೆಗಳಿಗೆ ಸರ್ ಈ ಭಾಗದಲ್ಲಿದ್ದಂತ ರೈತರು ನಮ್ಗೆ ಮುಖ್ಯ. ಇವತ್ತು ಅವ್ರ ಆದ್ಯತೆ ಕೊಡ್ಬೇಕಂದ್ರೆ ನಾನೇ ಖುದ್ದಾಗಿ ಎಲ್ಲರಿಗೆ ಫೋನ್ ಮಾಡೋದ್ ಕೆಲಸ ನಾನು ಮಾಡ್ತೀನಿ ಸರ್. ಇನ್ನೊಂದು ಸರ್, ಈ ಸ್ಥಳೀಯ ಕಾರ್ಖಾನೆಗಳು ನೀರನ್ನ ಕೇವಲ ತುಂಗಭದ್ರಾ ನೀರನ್ನ ಬಳಸ್ಕೋತಾರ ವಿನ ಅವ್ರ ಸಹಕಾರವನ್ನು ತಗೊಂಡು ನಿಮ್ಮ ಸರ್ಕಾರದಿಂದ ಒಂದು ಇದ್ ಮಾಡ್ಬೋದಲ್ಲ ಅವ್ರಿಗೆ. ಯಾಕೆಂದ್ರೆ ಯಾವ ರೀತಿ ಸರ್ಕಾರಕ್ಕೆ ಗಮನಕ್ಕೆ ತಗೊಂಡೋಗ್ಬೇಕು, ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡೋಗ್ಬೇಕು, ನೀರಾವರಿ ಮಂತ್ರಿಗಳ ಗಮನಕ್ಕೆ ತಗೊಂಡೋಗ್ಬೇಕು, ಇದ್ರ ಬಗ್ಗೆ ಗಂಭೀರವಾಗಿ ಏನು ಯೋಚನೆ ಮಾಡ್ಬೇಕು, ಹೆಂಗೆ ಸರಿಪಡಿಸ್ಬೇಕು, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮಾಡೋದ್ರಿಂದ ಏನಾಗುತ್ತೆ, ಹೂಳೆತ್ತೋದ್ರಿಂದ ಏನಾಗುತ್ತೆ, ಯಾವ ರೀತಿಯಲ್ಲಿ ಇವತ್ತು ಸ್ಥಳವನ್ನು ನಿಗದಿಪಡಿಸಬೇಕು, ಯಾವ ರೀತಿಯಲ್ಲಿ ಅವಕಾಶ ಮಾಡ್ಕೊಡ್ಬೇಕು, ಎಲ್ಲಾ ವಿಷಯಗಳನ್ನು ಮುಖ್ಯಮಂತ್ರಿಗೆ ನಾನು ಇದಕ್ಕಿಂತ ಮುಂಚೆ ಕೂಡ ಪತ್ರವನ್ನು ಕೊಟ್ಟಿದ್ದೀನಿ. ಇವತ್ತು ಕೂಡ ಇದ್ರ ಬಗ್ಗೆ ಇನ್ನೂ ಹೋರಾಟ ನಡೀತಾ ಇದೆ. ಈ ಹೂಳನ್ನು ಎತ್ತಿಕೊಂಡು ಮುಗಿದ ನಂತರ ಸರ್ಕಾರಕ್ಕೆ ಒಂದು ವರದಿ ಕೊಡುವಂತ ಕೆಲಸ ನಾನು ಮಾಡ್ತೀನಿ. ನನ್ನ ಉದ್ದೇಶ ಇಷ್ಟೇ, ಇವತ್ತು ಪೊಲಿಟಿಕಲೈಸ್ಡ್ ಅಂತ ಎಲ್ಲಾರು ಮಾತಾಡಂತ ಮಂದಿಗೆ ನಾವೇನು ಬಾಯಿಗೆ ಬೀಗ ಹಾಕೊಳಕ್ ಆಗಲ್ಲ. ಯಾಕಂದ್ರೆ ಈ ಮನುಷ್ಯರು ಒಬ್ರು ನೋಡಿದ್ರೆ ಒಬ್ರು ಸಹಿಸಕ್ ಆಗಲ್ಲ ಅಂತ ರಾಜಕೀಯ ಪಕ್ಷಗಳು ಒಬ್ಬರ ಮೇಲೆ ಒಬ್ರು ಕೆತ್ತರಾಟ ಚೆಲ್ಲೋದು ಈ ಸಾಧನೆ. ಇವತ್ತು ಯಾರೇ ಒಳ್ಳೆ ಕೆಲಸ ಮಾಡಂತ ಸಂದರ್ಭ ಒಳ್ಳೆಯವ್ರು ಅಂತ ಹೇಳಿ ನಾವು ಗುರುತಿಸಂತ ಕೆಲಸ ಆಗ್ಬೇಕು, ಅವ್ರು ಬೆನ್ ತಟ್ಟಿ ಸಾಕಾರ ಕೊಡುವಂತ ಕೆಲಸ ಆಗ್ಬೇಕು. ಯಾರ ಕೆಟ್ಟ ಕೆಲಸ ಮಾಡಂತ ಸಂದರ್ಭದಲ್ಲಿ ಅವ್ರನ್ನ ಎಲ್ಲೊಂದ್ ಕಡೆ ತಿರಸ್ಕಾರ ಮಾಡಂತ ಕೆಲಸ ಮಾಡುತ್ತೆ. ಇದು ನಮ್ಮ ಸಂಪ್ರದಾಯ ಆಗಿರಕ ಜೆಡಿಎಸ್ ಮಾಡ್ಕೊಂಡು ಜೆಡಿಎಸ್ ರಾಜಕೀಯ ಬಳಕೆ ಮಾಡ್ಕೊಂತ ಇನ್ನೊಬ್ರು ಮಾಡಿದ್ರೆ ಹಿಂಗ ಆಗಲ್ಲ. ಅವ್ರು ಯೂನಿಟಿ ನೋಡಿಸ್ಕೊಡ್ತಾರ. ನನ್ನ ವಿನಂತಿ ಇಷ್ಟ, ಇವತ್ತು ಇದರಲ್ಲಿ ಏನು ಇವತ್ತು ಹೂಳಿನ ಜಾತ್ರೆಯಲ್ಲಿ ಅದು ರೈತ ಸಂಘರಾಗಿರ್ಬೋದು, ಹೂಳಿನ ಜಾತ್ರೆ ಅಧ್ಯಕ್ಷರಾಗಿರ್ಬೋದು, ಪದಾಧಿಕಾರಿಗಳು, ಮಠಾಧೀಶರುಗಳು ಎಲ್ಲಾರು ಕೂಡ ಸೇರ್ಕೊಂಡು ಇವತ್ತು ಇದರಲ್ಲಿ ರಾಜಕೀಯ ತರೋದು ಬೇಕಾಗಿಲ್ಲ. ಯೂನಿಟಿಯನ್ನು ಒಗ್ಗಟ್ಟನ್ನು ನಾವು ಎಲ್ಲರೂ ಕೂಡ ನೋಡ್ಕೊಳ್ಬೇಕಾಗಿದೆ. ನಾವು ಒಂದು ವೇದಿಕೆ ಮೇಲೆ ಇಟ್ಕೊಳ್ಬೇಕಂದ್ರೆ ಎಲ್ಲಾ ಪಕ್ಷದವರು ಒಂದು ವೇದಿಕೆ ಮೇಲೆ ಕೊಡ್ಬೇಕು, ಮಠಾಧೀಶರು ಎಲ್ಲಾರು ಕೂಡ ಒಂದು ವೇದಿಕೆ ಮೇಲೆ ಕೊಡ್ಬೇಕು. ಅವಾಗ ಮಾತ್ರ ನಮ್ಮ ಈ ಭಾಗದಲ್ಲಿದ್ದಂತ ತುಂಗಭದ್ರನ್ನು ನಾವು ಉಳಿಸ್ಕೊಳಕ ಸಾಧ್ಯ ಆಗುತ್ತೆ. ಎಲ್ಲೋ ಒಂದ್ ಕಡೆ ನೋವು ನನಗೆ ಏನು, ನಾನು ಶಾಸಕರಿದ್ದಂತ ಸಂದರ್ಭಗಳ ವಿಧಾನಸೌಧದಲ್ಲಿ ಎದ್ದು ನಿಂತು ಮಾತಾಡೋದು ಅಲ್ಲರಿ, ನೀವೆಲ್ಲರೂ ಎದುರುಗಡೆ ಕೂತು ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಇದ್ರಿ, ಬೇರೆ ಇವತ್ತು ಕಾವೇರಿ ವಿಷಯ ಇನ್ನೊಂದು ವಿಷಯ ಬಂದಂತ ಸಂದರ್ಭದಲ್ಲಿ ನೀವೆಲ್ಲರೂ ಹಳೆ ಮೈಸೂರು ಮಂದಿ ಎಲ್ಲ ಕೂಡ ಒಂದಾಗ್ರಿ. ತುಂಗಭದ್ರ ವಿಷಯ ಬಂದಂತ ಸಂದರ್ಭದಲ್ಲಿ ನಮ್ಗೆ ಯಾರಿಗೆ ಸಹಕಾರ ಕೊಡಲ್ಲ ಅಂತ ನಾನು ಬಾಯಿ ಮೇಲೆ ಮಾತಾಡ್ತೀನಿ. ಅವ್ರಿಗೆ ಅವ್ರ ಹತ್ರ ಹೆಂಗ್ ಜಗಳ ಮಾಡ್ತೀನಿ. ನಾನು ಶಾಸಕರಿದ್ದಂತ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ನನಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಯಾವಾಗ ಕೂಡ ಅವಕಾಶ ಕೊಡ್ತಾರೋ ಈ ತುಂಗಭದ್ರ ಬಗ್ಗೆ ನಾನು ಮಾತಾಡಿದ್ರಿ. ಅವ್ರಿಗೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ, ವಿರೋಧ ಪಕ್ಷ ನಾಯಕರು ಎಲ್ಲಾರು ಕೂಡ ನಮ್ಮ ತುಂಗಭದ್ರ ವಿಷಯದ ಬಗ್ಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕನ್ನೋ ಒತ್ತಾಯನ ನಾನು ಮಾಡಿದ್ರಿ. ಹಂಗಾಗಿ ಒಟ್ಟೊಟ್ಟಾರಾಗಿ ನಮ್ಮ ಆರ್ಥಿಕವಾದ ಬೆಂಬಲ ಏನಾದ್ರು ಸೂಚಿಸಿದ್ರೆ ಅದೆಲ್ಲ ಕೂಡ ಏನ್ ಬೇಕಾ ಮಾಡೋಣ. ಯಾಕಂದ್ರೆ ಇದು ಬಹಳ ದೊಡ್ಡ ಎಷ್ಟೇ ಕೊಟ್ಟರೆ ಕೂಡ ಸಾಲಾರದಂತ ಒಂದು ದೊಡ್ಡ ಮಹಾ ಯಜ್ಞ ಇದು. ಇದನ್ನ ಮಾಡ್ಬೇಕಾದ್ರೆ ಈಗ ಇದು ಸರ್ಕಾರಗಳು ಬಂದು ನಿಂದಿರ್ಬೇಕಾಗುತ್ತೆ. ನಾವು ವೈಯಕ್ತಿಕವಾಗಿ ಕೊಟ್ಟು ಏನ್ ಮಾಡ್ಬೇಕಾಗುತ್ತೆ, ಏನೋ ಸ್ವಲ್ಪ ಏನೋ ಒಂದು ಸಹಾಯ ಮಾಡ್ಬೋದಾಗ್ಲಿ. ಇದನ್ನ ಸರ್ಕಾರದ ಹಂತದಲ್ಲಿ ನಾವೆಲ್ಲರೂ ತೀರ್ಮಾನವನ್ನು ತಗೋಬೇಕು. ಆಂಧ್ರ ಪ್ರದೇಶ ಸರ್ಕಾರ ಆಗಿರ್ಬೋದು, ಅದೇ ಕರ್ನಾಟಕ ಸರ್ಕಾರ ಆಗಿರ್ಬೋದು, ನಾವೆಲ್ಲರೂ ತೆಲಂಗಾಣ ಸರ್ಕಾರ ಇವೆಲ್ಲರೂ ಒಟ್ಟಾಗಿ ಕುಂತು ಒಂದ್ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇದು ಸಂಪೂರ್ಣವಾಗಿ ನಮ್ಗೆ 132 TMC ನೀರು ಏನು ಉಳಿಬೇಕಾಯ್ತು ಅದು ಉಳಿಸ್ಕೊಳ್ಳೋಕೆ ಸಾಮರ್ಥ್ಯ ಇರುವಂತ ಈ ಡ್ಯಾಮ್ ಅನ್ನು ನಾವು ಸಂಪೂರ್ಣವಾಗಿ ಆ ನೀರ್ ಸ್ಟಾಕೇಜ್ ಅನ್ನು ಮಾಡ್ಕೋಬೇಕು. ಆಕಸ್ಮಿಕವಾಗಿ ಮುಂದೆ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮಾಡ್ತಾರೆ, ಅಲ್ಲಿ ಕೂಡ ನಮ್ಗೆ ಸಾಕಷ್ಟು ನೀರನ್ನು ಉಳಿಸ್ಕೋಬೇಕು. ನಮ್ಮ ಈ ಭಾಗದಲ್ಲಿ ಅಂತರ್ಜಲ ಕೂಡ ಜಾಸ್ತಿ ಆಗುತ್ತೆ. ರೈತರು ಕೂಡ ಇವತ್ತು ನಾವು ಏನಂತ ಇದೀವಿ, ಇವತ್ತು ಸಂಡೂರಲ್ಲಿ ಅನೇಕ ಭಾಗಗಳಿಗೆ ನೀರಾವರಿ ಇಲ್ಲ. ನಮ್ಮ ಮರಮನಹಳ್ಳಿ ಭಾಗದಲ್ಲಿ ಕೂಡ ಅನೇಕ ಗ್ರಾಮಗಳಿಗೆ ನೀರಾವರಿ ಬರುತ್ತಿಲ್ಲ. ಕೂಡ್ಲಿಗಿಯಲ್ಲಿ ಕೂಡ ಇವತ್ತು ಕುಡಿಯಲಿಕ್ಕೆ ನೀರಿಲ್ಲ, ನೀರಾವರಿ ಇಲ್ಲ. ಈ ಬ್ಯಾಕ್ವರ್ಡ್ ಕೂಡ ಆಂಧ್ರ ಪ್ರದೇಶದವ್ರು ಏನ್ ಇವತ್ತು ಸಾಕಷ್ಟು ಕಡೆ ಚೆಕ್ ಡ್ಯಾಮ್ಗಳು, ನಂತರ ನೀರಿನ ತಡೆಗಾಡಿಗಳು ಕಟ್ಟಿ ಈ ಬ್ಯಾಕ್ವರ್ಡ್ ಏನು ರೈತರುಗಳಿಗೆ ಇವತ್ತೇನು ಹೊಲಗದ್ದೆಗಳಿಗೆ ಏನು ಅನುಕೂಲತೆ ಮಾಡ್ಕೊಂತ ಇದ್ರು ಆ ರೀತಿ ಮಾಡ್ಕೋಬೇಕನ್ನೋದು ನಾವು ಮುಂಚಿನ ಕೂಡ ಒಂದ್ ರೀತಿ ನನಗೆ ಮುಂಚಿನಿಂದ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಈ ಸಾರಿ ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ನಾನು ವಿನಂತಿಯನ್ನು ಮಾಡಿದ್ದೀನಿ, ದಯವಿಟ್ಟು ನೀವೇನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಕೂಡ್ಲಿಗಿ, ಸಂಡೂರು, ಪರಮೇಶ್ವರ ಆಯೋಗದಲ್ಲಿ ಬಹಳ ಸ್ಪಷ್ಟವಾಗಿದೆ. ಕೂಡ್ಲಿಗಿ, ಸಂಡೂರನ್ನು ಸೇರಿಸಿಕೊಂಡು ಈ ಭಾಗಕ್ಕೆ ಕುಡಿಯ ನೀರು ಸಲುವಾಗಿ ಇಲ್ಲಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಪರಮೇಶ್ವರ ಆಯೋಗದಲ್ಲಿ ಕೂಡ ಇದೆ. ಆ ನಂತರ ಪರಮೇಶ್ವರ ಕೂಡ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಹೂಳೆತ್ತೋಕೆ ಸಂಪೂರ್ಣವಾದಂತ ಯೋಗ್ಯವಾದಂತ ಇದು ವಿಷಯ ಅನ್ನೋಂಥದ್ದು ಗಂಭೀರವಾಗಿ ಪರಿಗಣಿತ ಮಾಡಿರುವ ಕಾರಣ ಇದನ್ನು ಹೆಂಗೋ ಒಂದು ಮಾಡಿ ನನ್ನ ಆದ್ಯತೆ ತುಂಗಭದ್ರಾ ಭಾಗದಲ್ಲಿ ಇದ್ದಂತ ನನ್ನ ಜಿಲ್ಲೆಗೆ
ಇವತ್ತು ನನ್ನ ಜಿಲ್ಲೆಯಲ್ಲಿದ್ದಂತ ಎಲ್ಲಾ ತಾಲೂಕುಗಳಿಗೆ ನೀರಾವರಿ ಹಂಗಾಗಿ ಇವತ್ತು ಮುಂದೆ ಏನ್ ಮಾಡ್ಬೇಕು ಅನ್ನೋ ವಿಷಯದ ಬಗ್ಗೆ ಅವತ್ತು SR ಬೊಮ್ಮಾಯಿಯವರು ನನ್ನ ಸ್ನೇಹಿತರು ನೀರಾವರಿ ಮಂತ್ರಿಗಳಾಗಿದ್ರು. ಅವತ್ತು ನಾನು ಊಳು ತೆಗಿಬೇಕು ಅನ್ನಂತ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪಗಳು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಶ್ರೀರಾಮ್ನವರೇ ಊಳು ತೆಗಿಯಕ ತುಂಬಾ ಕಷ್ಟ ಆಗುತ್ತೆ, ಪ್ರಾಯೋಗಿಕವಾಗಿ ಏನಾದ್ರು ಪ್ರಾರಂಭ ಮಾಡೋಣ ಅಂತೇಳಿ ಅವತ್ತು ಒಂದು ರೆಸಲ್ಯೂಷನ್ ಪಾಸ್ ಅನ್ನು ಮಾಡಿದ್ರು. ಆ ರೆಸಲ್ಯೂಷನ್ ಪಾಸ್ ಮಾಡಿದ ನಂತರ ತಜ್ಞರು ಎಲ್ಲಾರು ಕೂಡ ಬಂದು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಬಿದ್ದೋಯ್ತು. ಸರ್ಕಾರ ಬಿದ್ದೋದ ನಂತರ ಎಲ್ಲೋ ಒಂದ್ ಕಡೆ ಅದು ಮುಂದುವರಿಯಕ್ಕೆ ಆಗ್ಲಿಲ್ಲ. ನಂತರ ಬಂದಂತ ಹೊಸ ಸರ್ಕಾರಗಳು ಅವತ್ತು SR ಬೊಮ್ಮಾಯಿಯವರು ಹೇಳಿದ್ರು, ಏನೋ ಒಂದು ಪ್ರಾಯೋಗಿಕವಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಅದಾಗ್ಲಿಲ್ಲ, ನೀವನಾಗಿ ಪ್ರಯತ್ನವನ್ನು ಮಾಡಿದ್ರಿಂದ ಊಳ್ ತೆಗಿಯಕ್ ಆಗಲ್ಲ ಅಂತ ಹೇಳಿ ಇವತ್ತಿನ ನೀರಾವರಿ ಮಂತ್ರಿಗಳು ಹೇಳಿದ್ರು. ಊಳ್ ತೆಗಿಯಕ್ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಹೆಂಗ ನೀರು ಉಳಿಸ್ಬೇಕು ಅಂದ್ರಿಗಿನ ಬ್ರಿಡ್ಜ್ ಬ್ಯಾರೇಜ್ಗಳು ಮಾಡಬೇಕು. ಸುಮಾರು 30 TMC ನೀರು ಉಳಿಸ್ಬೇಕನ್ನಂತ ಉದ್ದೇಶದಿಂದ ಇವತ್ತು ನವಲಿ ಹತ್ರ ಕೂಡ ಬಹಳಷ್ಟು ಮಂದಿ ಸರ್ವೆ ಕೂಡ ಮಾಡಿಕೊಂಡಿದಾರ. ಅದು ಬ್ರಿಡ್ಜ್ ಬ್ಯಾರೇಜ್ಗಳು ಮಾಡ್ಬೇಕನ್ನಂತ ಯೋಚನೆ ಕೂಡ ನಡೀತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಏನೇ ಆಗ್ಲಿ ನಮ್ಮ ರೈತರಿಗೆ ಒಳ್ಳೇದಾಗ್ಬೇಕನ್ನಂತದ್ದು ನಾವೆಲ್ಲರಿಗೂ ಯೋಚನೆ ಮಾಡಬೇಕಾಗಿದೆ. ಹಂಗಾಗಿ ನಾವು ಮುಂದೆ ಇದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಳೋಣ, ಸರ್ಕಾರದ ಗಮನಕ್ಕೆ ತಗೊಂಡೋಗೋಣ. ಮುಂದೆ ಈ ಸರ್ಕಾರ ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ, ಹೋರಾಟವನ್ನು ಪ್ರಾರಂಭ ಮಾಡೋಣ. ಈ ಹೋರಾಟದಲ್ಲಿ ನಾನು ಕೂಡ ನಿಮ್ಮ ಭಾಗವಹಿಸ್ತೀನಿ. ನಿಮ್ಮೆಲ್ಲರಿಗೂ ಈ ಹೋರಾಟದಲ್ಲಿ ಏನು ಈ ಉಳುವಿನ ಜಾತ್ರೆದಲ್ಲಿ ಯಾರ್ಯಾರು ಹೋರಾಟಗಾರರು ಏನು ಪಾಲ್ಗೊಂಡಿದ್ರು ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ತಮ್ಮ ಹೋರಾಟಕ್ಕೆ ಜಯವಾಗ್ಲಿ. ನಮ್ಮ ಮರಮ್ನಳ್ಳಿ ಶ್ರೀಗಳು ಬಂದಿದ್ದಾರ, ಅವ್ರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಂಗಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ರೈತರಿಗೆ ಕೂಡ ಹೋರಾಟದಲ್ಲಿ ಜಯವಾಗಬೇಕೆಂತ ಹೇಳಿ ಕೋರುತ್ತಾ ಮುಂದೆ ಈ ಹೋರಾಟವನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ. ಎಲ್ಲಿ ತನಕ ಕೂಡ ನಮ್ಮ ಸಾಧ್ಯ ಆದಷ್ಟು ನಾವು ಪ್ರಯತ್ನವನ್ನು ಮಾಡೋಣ. ಸರ್ಕಾರ ಬಂದಂತ ಸಂದರ್ಭದಲ್ಲಿ ಏನು 3 ಅಡಿನ 4 ಅಡಿನ ಗೊಬ್ಬರ ಇದೆ, ನಂತರ ಅದು ಗರಸಿದೆ, ಗ್ರಾವೆಲ್ ಇದೆ, ಗ್ರಾವೆಲ್ ಆದಂತ ಉಸುಗಿದೆ, ಎಲ್ಲ ಕೂಡ ಏನು ವರದಿಗಳು ಬಂದಿದಾವ. ಇದ್ರ ಬಗ್ಗೆ ಸುದೀರ್ಘವಾಗಿ ಯೋಚನೆಯನ್ನು ಮಾಡಿ ಏನು ಮಾಡಿದ್ರೆ ಒಳ್ಳೇದನ್ನಂತದ್ದು ನಾವೆಲ್ಲರೂ ಕೂಡಿದ್ದೀವಿ. ವಿಶೇಷವಾಗಿ ಎಷ್ಟು ಸಾಧಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ, ಒಟ್ಟು ಹೋರಾಟವಂತ ಪ್ರಾರಂಭವನ್ನು ಮಾಡಿದಾರ. ಅದಕ್ಕೋಸ್ಕರ ರೈತರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ನಮ್ಮ ತುಂಗಭದ್ರಾ ನದಿ ಅದು ಬಳ್ಳಾರಿ ಮತ್ತು ಕೊಪ್ಪಳ ಮತ್ತು ರಾಯಚೂರಿಗೆ ಒಂದು ಜೀವನದಿ ಇದ್ದಂತೆ, ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿದ್ದಂತೆ ಕೆಲವೊಂದು ಜಿಲ್ಲೆ ಕೂಡ ಜೀವನದಿ ಇದ್ದಂತೆ. ಸುಮಾರಾಗಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ರಾಜ್ಯದಲ್ಲಿ 25 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಇವತ್ತು ನಾವೆಲ್ಲರೂ ಕೂಡ ಇದರಿಂದ ಅವಲಂಬಿತರಾಗಿದ್ದೀವಿ. ಮುಂಚೆಯಿಂದ ಕೂಡ ನಾನು ಬಹಳಷ್ಟು ಸಾರಿ ಸರ್ಕಾರಕ್ಕೆ ಎಲ್ಲಾ ರೀತಿಯಲ್ಲಿ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಕೂಗು ಕೇಳಬೇಕು.